ಹೂಡಿಕೆ ವಂಚನೆ. ಅವಸರದ ಕೆಲಸ, ಶೈತಾನನ ಆಟ. ಜಿಗ್ನೇಶ್. ಅದ್ಭುತ ಆಫರ್. ಬೈಕ್ ಖರೀದಿಸಲು ಬೇಕಾದ ಹಣ ಇಲ್ಲಿಂದಲೇ ಬರುತ್ತದೆ. ಬಪ್ಪ. ಜಿಗ್ನೇಶ್ ತಕ್ಷಣ ಲಿಂಕ್ ಅನ್ನು ಕ್ಲಿಕ್ ಮಾಡ್ತಾನೆ. ಹದಿನೈದು ದಿನಗಳಲ್ಲೇ ಡಬಲ್. 7 ದಿನಗಳ ನಂತರ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹಣ ಡಬಲ್ ಮಾಡಬೇಕು. ಅದ್ಭುತ ಜೀವನ. 15 ದಿನಗಳ ನಂತರ ನಿಜಕ್ಕೂ ಹಣ ಡಬಲ್ ಆಗಿದೆ. ಅದ್ಭುತ, ಚೆನ್ನಾಗಿದೆ. ಹಣ ಹಿಂತೆಗೆಯೋ ಸಮಯ ಬಂತು. ಅರೆ, ಇದೇನು? ಹಣ ತಗೊಳ್ಳೋದಕ್ಕೆ ಮತ್ತೆ ಹಣ ಹಾಕ್ಬೇಕಾ? ಇದು ವಿಚಿತ್ರ. ಸರಿ, ಪರವಾಗಿಲ್ಲ. ಇಷ್ಟು ದೊಡ್ಡ ಲಾಭಕ್ಕಾಗಿ ಚಿಕ್ಕ ಮೊತ್ತದ ಬಲಿ ಕೊಡಬಹುದು. ಅರೆ, ಇದೇನಾಗ್ತಿದೆ? ಸಿಕ್ಕಾಕೊಳ್ತಾ ಹಣ ವಾಪಸ್ ಹಾಕ್ಬಿಡ್ತಿಲ್ಲ. ಅರೆ, ಇದೇನಾಯ್ತು? ಜಿಗ್ನೇಶ್ಗೆ ತಿಳಿಯಿತು, ಅವನ ವೈಯಕ್ತಿಕ ಮಾಹಿತಿಗಳು ಲೀಕ್ ಆಗಿದ್ದು ಅವನ ಬ್ಯಾಂಕ್ ಖಾತೆಯಿಂದ ಹಣ ಕಳೆದುಕೊಂಡಿದೆ ಎಂದು. ಎಚ್ಚರಿಕೆ. ಹೂಡಿಕೆದಾರರಿಗೆ ಎಚ್ಚರಿಕೆಯಿಂದ ಇರುವಂತೆ ಮನವಿ ಮಾಡಲಾಗುತ್ತದೆ. ಯಾವುದೇ SMS, ಸಾಮಾಜಿಕ ಮಾಧ್ಯಮ ಸಂದೇಶಗಳು, ವಾಟ್ಸ್ಆಪ್ ಗುಂಪುಗಳು, ಟೆಲಿಗ್ರಾಂ ಚಾನೆಲ್ಗಳು ಅಥವಾ ಬಹಳ ಹೆಚ್ಚಿನ ಲಾಭ ನೀಡುವುದಾಗಿ ಹೇಳುವ ಅಪ್ಲಿಕೇಶನ್ಗಳಿಂದ ದೂರ ಇರಿ. ಇಂತಹ ಯೋಜನೆಗಳು ವಂಚನೆಯಾಗಿದ್ದು ಯಾವುದೇ ಅಧಿಕೃತ ನಿಯಂತ್ರಣ ಪ್ರಾಧಿಕಾರದಿಂದ ಮಾನ್ಯತೆ ಹೊಂದಿಲ್ಲ. ಯಾವುದೇ ಹೂಡಿಕೆ ಯೋಜನೆಯಲ್ಲಿ ಹಣ ಹೂಡಿಕೆಗೆ ಮೊದಲು ಸೂಕ್ತ ಪರಿಶೀಲನೆ ಮಾಡಿ. ಕೇವಲ ಸೆಬಿ ನೋಂದಾಯಿತ ಸಂಸ್ಥೆಗಳೊಂದಿಗೆ ಅಥವಾ ವ್ಯಕ್ತಿಗಳೊಂದಿಗೆ ವ್ಯವಹರಿಸಿ ಮತ್ತು ಅವರ ಅಧಿಕೃತ ಬ್ಯಾಂಕ್ ಖಾತೆಗಳಿಗೆ ಮಾತ್ರ ಹಣ ವರ್ಗಾಯಿಸಿ. ಮ್ಯೂಚುವಲ್ ಫಂಡ್, ಷೇರು ಮಾರುಕಟ್ಟೆ ಅಥವಾ ಯಾವುದೇ ಹಣಕಾಸು ಹೂಡಿಕೆ ಯೋಜನೆಯ ವಂಚನೆ ಬಗ್ಗೆ ದೂರು ಸಲ್ಲಿಸಲು SCBIನ ಸ್ಕೋರ್ಸ್ ಸೇವಾ ಕೇಂದ್ರದ ಟೋಲ್ ಫ್ರೀ ಸಹಾಯವಾಣಿ 1800-266-7575 ಅಥವಾ 1800-227575 ಅಥವಾ www.scores.scbi.gov.in ವೆಬ್ಸೈಟ್ಗೆ ಸಂಪರ್ಕಿಸಿ. ಬ್ಯಾಂಕಿಂಗ್ ವಂಚನೆ. ಯೋಚಿಸಿ, ಪರಿಶೀಲಿಸಿ, ಎಚ್ಚರಿಕೆಯಿಂದ ಇರಿ. ಬ್ಯಾಂಕಿಂಗ್ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡುವ ಮೊದಲು ಎಚ್ಚರಿಕೆ. ಸೈಬರ್ ಅಪರಾಧ. ಪಮ್ಮಿ ಆಂಟಿ. ಎಲ್ಲ ಕೆಲಸ ನಾನೇ ಮಾಡಬೇಕು. ಮನೆಯಲ್ಲಿ ಎಷ್ಟು ಕೆಲಸಗಳಿವೆ, ಒಂದು ಕ್ಷಣನೂ ನೆಮ್ಮದಿ ಇಲ್ಲ. ದೇವ್ರೇ, ಈ ಮೊಬೈಲ್ ಕೂಡ ಹೊಡ್ಕೋತಾನೆ ಇರುತ್ತೆ. ಅರೆ, ಇದೇನ್ ಮೆಸೇಜ್ ಬಂದಿದೆ? ದೇವ್ರೇ, ಇದರ ಅರ್ಥ ಏನು? ಬ್ಯಾಂಕ್ ಅಕೌಂಟ್ನಲ್ಲಿ ಇಷ್ಟು ಹಣ ಇದೆ, ಆದ್ರೆ ಅಕೌಂಟ್ ಬಂದಾದ್ರೆ ಏನ್ ಮಾಡೋದು? ಹಲೋ, ಬಚತ್ ಉಸ್ತಾದ್ ಬ್ಯಾಂಕ್? ಹೌದು ಮೇಡಮ್, ನಾನು ಮಂಗೇಶ್ ಮಾತಾಡ್ತಿದ್ದೀನಿ. ನಿಮ್ಗೆ ಹೇಗೆ ಸಹಾಯ ಮಾಡ್ಲಿ? ನನ್ಗೆ ಒಂದು ಸಂದೇಶ ಬಂದಿದೆ. ಅದು ಹೇಳ್ತಿದೆ KYC ನವೀಕರಣ ಮಾಡಿಲ್ಲದಿದ್ರೆ ನನ್ನ ಖಾತೆ ಸ್ಥಗಿತಗೊಳ್ಳುತ್ತಂತೆ. ಹೌದು ಮೇಡಮ್, ಎಲ್ಲ ಬ್ಯಾಂಕ್ ಅಕೌಂಟ್ಗಾಗಿ ಕಾಲಕಾಲಕ್ಕೆ KYC ಅಪ್ಡೇಟ್ ಮಾಡುವುದು ಅಗತ್ಯ. ಅದಕ್ಕಾಗಿ ನಿಮಗೆ ಈ SMS ಕಳುಹಿಸಲಾಗಿದೆ. ತಕ್ಷಣವೇ KYC ಅಪ್ಡೇಟ್ ಮಾಡಿಲ್ಲದಿದ್ದರೆ ನಿಮ್ಮ ಖಾತೆ ಸ್ಥಗಿತಗೊಳ್ಳಬಹುದು, ಅಂದ್ರೆ ಸಸ್ಪೆಂಡ್ ಆಗಬಹುದು. ಖಾತೆ ಸ್ಥಗಿತ? ಅರೆ, ನನಗ್ ತಿಳಿದಿಲ್ಲ. KYC ಎಂದರೇನು? ಮೇಡಮ್, KYC ಅಂದ್ರೆ ನೋ ಯುವರ್ ಕಸ್ಟಮರ್. ನಿಮ್ಮ ಗ್ರಾಹಕನನ್ನು ತಿಳಿಯಿರಿ. ನೀವು ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ATM ಕಾರ್ಡ್ ಸಂಖ್ಯೆಯನ್ನು ನಮಗೆ ನೀಡಬೇಕು. ನಾವು ತಕ್ಷಣವೇ ಅಪ್ಡೇಟ್ ಮಾಡ್ತೇವೆ. ಹಾಗಾಗುತ್ತಾ? ವಾವ್! ಕೇವಲ 2 ನಿಮಿಷದಲ್ಲಿ ಆಗ್ಬಿಡುತ್ತೆ. ಖಂಡಿತ, ಸ್ವಲ್ಪ ಇರು.
OTP ಬಂದಿರ್ಬೋದು ಮೇಡಮ್, ಅದನ್ನ ಹೇಳ್ಬಿಡಿ, ನಿಮ್ ಕೆಲಸ ಆಗೋಯ್ತು. ಹೌದು, ಇಲ್ಲಿದೆ. ಒಂದು 2 3 4 5 6. ಥ್ಯಾಂಕ್ ಯು ಮೇಡಮ್, ನಿಮ್ ಕೆಲಸ ಆಗೋಯ್ತು. ನಿಮ್ಮ ಬ್ಯಾಂಕ್ ಖಾತೆ ತಕ್ಷಣವೇ ಸಕ್ರಿಯಗೊಳ್ಳುತ್ತೆ. ಧನ್ಯವಾದ ದೇವ್ರೆ, ಮನೆಯಿಂದಲೇ ಕೆಲಸ ಆಯ್ತು. ಹಾ, ಇದೇನು? ಖಾತೆಯಿಂದ ಹಣ ಕಡಿತವಾಗಿದೆ. ಎಚ್ಚರಿಕೆ: ಯಾವುದೇ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆ ಗ್ರಾಹಕರ ವೈಯಕ್ತಿಕ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಸುಳ್ಳು ಸಂದೇಶಗಳ ಬಗ್ಗೆ ಎಚ್ಚರಿಕೆಯಿರಲಿ. KYC ಅಪ್ಡೇಟ್ ನೀಡುವ ವಾಟ್ಸ್ಆಪ್, SMS ಇತ್ಯಾದಿ ಮೂಲಕ ಬಂದ ಸಂದೇಶಗಳಿಗೆ ಯಾವಾಗಲೂ ಪ್ರತಿಕ್ರಿಯಿಸಬೇಡಿ. KYC ಮತ್ತು ಇತರೆ ವೈಯಕ್ತಿಕ ದಾಖಲೆಗಳು ಅಂದರೆ ATM ಕಾರ್ಡ್ ಇತ್ಯಾದಿ ಒದಗಿಸುವಾಗ ಸೂಕ್ತ ಜಾಗ್ರತೆ ಮತ್ತು ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಅಜ್ಞಾತ ಅಥವಾ ಪರಿಶೀಲಿಸದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ ಮತ್ತು ಭವಿಷ್ಯದಲ್ಲಿ ತಪ್ಪಾಗಿ ಅದನ್ನು ತೆರೆಯುವುದನ್ನು ತಪ್ಪಿಸಿಕೊಳ್ಳಲು ಅಜ್ಞಾತ ಕಳುಹಿಸುವವರಿಂದ ಬಂದಂತಹ SMS ಅಥವಾ ಇಮೇಲ್ಗಳನ್ನು ತಕ್ಷಣವೇ ಅಳಿಸಿ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಯಾವುದೇ ಮೋಸದ ಕುರಿತು ದೂರು ನೀಡಲು RBIನ ಟೋಲ್ ಫ್ರೀ ಸಹಾಯವಾಣಿ 1448 ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ RBI ಇಂಟಿಗ್ರೇಟೆಡ್ ಒಂಬಡ್ಸ್ಮನ್ ವೆಬ್ಸೈಟ್ www.cms.rbi.org.in ನಲ್ಲಿ ಸಂಪರ್ಕಿಸಬಹುದು. ವಿಮೆ ಮೋಸ. ವಿಮೆ ಬೋನಸ್ ಕಡಿತವಾಗುತ್ತಾ ಅಥವಾ ಉಳಿಯುತ್ತಾ? ದೇಬಾಶೀಶ್. ದೇಬಾಶಿಶ್ ಅವರೇ, ಹೇಳಿ. ನಾವು ಅದ್ಭುತ ವಿಮಾ ಕಂಪನಿಯಿಂದ ಮಾತಾಡ್ತಿದ್ದೀವಿ. ನೀವು ನಮ್ಮ ಕಂಪನಿಯಿಂದ ಒಂದು ಇನ್ಶೂರೆನ್ಸ್ ಪಾಲಿಸಿ ಪಡೆದಿದ್ದೀರಿ. ನೀವು ಬಹಳ ಹಳೆಯ ಗ್ರಾಹಕರಾಗಿರೋದ್ರಿಂದ ನಮ್ಮ ಕಂಪನಿ ನಿಮ್ಮನ್ನ ತುಂಬಾ ಸ್ಪೆಷಲ್ ಗ್ರಾಹಕರಂತೆ ಗಮನಿಸುತ್ತೆ. ಥ್ಯಾಂಕ್ ಯು. ಹೇಳಿ, ಏನ್ ಕೆಲಸ? ಸರ್, ನಿಮ್ಮ ಪ್ರಸ್ತುತ ಪಾಲಿಸಿಯಲ್ಲಿ ನಿಮಗೆ ಬೋನಸ್ ದೊರೆತಿದೆ. ಏನ್ ಹೇಳ್ತೀರಿ? ಸಾರಿ ಸರ್, ತಪ್ಪಾಗಿ ನಿಮ್ಮ ಏಜೆಂಟ್ ಕೋಡ್ನಲ್ಲಿ ಬೋನಸ್ ಟ್ರಾನ್ಸ್ಫರ್ ಆಗಿದೆ. ರಿವರ್ಸಲ್ಗಾಗಿ ನಿಮ್ಮ ಡೀಟೇಲ್ಸ್ ಬೇಕಾಗತ್ತೆ. ಇಂಥ ತಪ್ಪು ಸರಿಯಲ್ಲ. ಆದ್ರೆ ಐ ಲೈಕ್ ನೀವು ನಿಮ್ಮ ತಪ್ಪನ್ನ ಒಪ್ಪಿಕೊಂಡಿದ್ದೀರಲ್ಲ. ನಿಮ್ಮ ಪಾಲಿಸಿ ಮತ್ತು ಗುರುತಿನ ದಾಖಲೆಗಳನ್ನ ಹಂಚಿಕೊಳ್ಳಿ. ನಾನು ನಿಮ್ಮ ಬೋನಸ್ ಅನ್ನು ತಕ್ಷಣ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಪಾಲಿಸಿ ವಿವರಗಳು, ಪ್ಯಾನ್, ಆಧಾರ್ ಕಾರ್ಡ್ ನಂಬರ್ ಸಾಫ್ಟ್ವೇರ್ ಅಪ್ಡೇಟ್ ವ್ಯವಸ್ಥೆಯಲ್ಲಿ ಕಡ್ಡಾಯ ಮಾಹಿತಿಯಂತೆ ನಮೂದಿಸುವ ನೆಪದಲ್ಲಿ ಪಡೆದುಕೊಳ್ಳಲಾಯಿತು. ಬ್ಯಾಂಕ್ ಅಕೌಂಟ್ ಪರಿಶೀಲನೆ ಹೆಸರಿನಲ್ಲಿ ಅವರ ಡೆಬಿಟ್ ಕಾರ್ಡ್ ಮತ್ತು CVV ಸಂಖ್ಯೆಯನ್ನು ಪಡೆಯಲಾಯಿತು. ಮೊಬೈಲ್ ಲೈನ್ ಕಟ್ ಆಯಿತು. ಅಪಘಾತ ಸಂಭವಿಸಿತು. ಎಚ್ಚರಿಕೆ: ವಿಮೆ ಕಂಪನಿ ಅಥವಾ ಆರ್ಥಿಕ ಸಂಸ್ಥೆ ಅಥವಾ ಯಾವುದೇ ನೋಂದಾಯಿತ ಸಂಸ್ಥೆ ಗ್ರಾಹಕರಿಂದ ಯಾವಾಗಲೂ ಬಳಕೆದಾರರ ಹೆಸರು, ಪಾಸ್ವರ್ಡ್, ATM ಕಾರ್ಡ್ ವಿವರ, CVV ಅಥವಾ OTPಯಂತಹ ಗೌಪ್ಯ ಮಾಹಿತಿಯನ್ನು ಕೇಳುವುದಿಲ್ಲ. ವಿಮೆ ಕಂಪನಿಯ ಅಧಿಕೃತ ವೆಬ್ಸೈಟ್ನಲ್ಲಿ ನೀಡಿರುವ ಕಾಲ್ ಸೆಂಟರ್ ಅನ್ನು ಸಂಪರ್ಕಿಸಿ ನಿಮ್ಮ ವಿಮಾ ಪಾಲಿಸಿಯ ಬಗ್ಗೆ ಮಾಹಿತಿ ಪಡೆದುಕೊಳ್ಳಿ ಮತ್ತು ಆರ್ಥಿಕ ವ್ಯವಹಾರ ಮಾಡಿ. ವಿಮೆ ಕ್ಷೇತ್ರದಲ್ಲಿ ಯಾವುದೇ ಮೋಸದ ಬಗ್ಗೆ ದೂರು ನೀಡಲು IRDAIಯ ಟೋಲ್ ಫ್ರೀ ಸಹಾಯವಾಣಿ 155255 ಅಥವಾ 1800 4254 ಅಥವಾ IRDAI ವೆಬ್ಸೈಟ್ www.beemabharosa.irdi.gov.in ಅನ್ನು ಸಂಪರ್ಕಿಸಿ. ಪಿಂಚಣಿ ಮೋಸ. ಗೌಪ್ಯ OTP ಇದು ನಿಮ್ಮ ಭದ್ರತಾ ಕವಚ. ಮರಿಯಂ ಶೆಟ್ಟಿ. ಅಯ್ಯೋ, ನಮ್ಮ ಜೊತೆ ಪೆನ್ಷನ್ ಮೋಸ ಆಗಿಬಿಟ್ಟಿತು. ಅಂದ್ರೆ ನನ್ನ ಅಪ್ಪ ರಿಟೈರ್ಡ್ ಆಗಿದ್ದಾರೆ. ಅಪ್ಪನ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಿ ಅವರ ಬ್ಯಾಂಕ್ ಖಾತೆಗೆ ಪೆನ್ಷನ್ ಬರ್ತಿತ್ತು. 2023 ತನಕ ಎಲ್ಲ ಸರಿಯಾಗಿ ನಡೀತಿತ್ತು. ಜೂನ್ 2023ರಲ್ಲಿ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಿದ ಮೇಲೂ ಆಗಸ್ಟ್ವರೆಗೂ ಪೆನ್ಷನ್ ಬಂದಿಲ್ಲ. ಅದರಿಂದ ನಾವು ಬ್ಯಾಂಕ್ ಸಹಾಯವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿದ್ದೇವೆ. ಅಪ್ಪನ ಪೆನ್ಷನ್ ಸಂಖ್ಯೆಯನ್ನು ಕೊಟ್ಟಾಗ ನಮ್ಮ ಅಪ್ಪನ ಡೇಟಾ ಕಂಡು ಬಂದಿಲ್ಲ.
ಏನೋ ಕಂಡು ಬಂದಿಲ್ಲ. ಅಯ್ಯೋ, ಅವರು ಹೇಳಿದ್ರು ಡೇಟಾ ಇಲ್ಲ, ಆದ್ರೆ ಕೇಳಿದ ಹಾಗೆ ಮಾಡಿದ್ರೆ ಪೆನ್ಷನ್ ಮತ್ತೆ ಸಿಗ್ಬಹುದು ಅಂತ. ಆದ್ರೆ ಅವರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದು ಕಡ್ಡಾಯ ಅಂತ ಹೇಳಿದ್ರು. ನಂತರ ಬ್ಯಾಂಕ್ ಖಾತೆ ವಿವರಗಳನ್ನು ಕೇಳಿ ಕೊನೆ ಹಂತದಲ್ಲಿ OTP ಶೇರ್ ಮಾಡುವಂತೆ ಹೇಳಿದ್ರು. ಆಮೇಲೆ ಪೆನ್ಷನ್ ಆಟೋಮೆಟಿಕ್ಲಿ ಅಪ್ಪನ ಖಾತೆಗೆ ಕ್ರೆಡಿಟ್ ಆಗುತ್ತೆ ಅಂದ್ರು. ಅಪ್ಪನ ಆಣೆ ಸರ್, ಪೆನ್ಷನ್ ಬಂದೇ ಇಲ್ಲ. ಬದಲಿಗೆ ಕೇವಲ ಒಂದು SMS ಬಂತು, ನಮ್ಮ ಬ್ಯಾಂಕ್ ಅಕೌಂಟ್ನಿಂದ 8 ಲಕ್ಷ ಡೆಬಿಟ್ ಆಗಿಬಿಟ್ಟಿದೆ ಅಂತ. ಎಚ್ಚರಿಕೆ: ಸುಳ್ಳು ವಾಗ್ದಾನಗಳಿರುವ SMS, ಕರೆ, ಇಮೇಲ್ ಅಥವಾ ಪತ್ರಗಳಿಂದ ದೂರ ಇರಿ. ಸಂವೇದನಾಶೀಲ ವೈಯಕ್ತಿಕ ಮತ್ತು ಆರ್ಥಿಕ ಮಾಹಿತಿ, ಪ್ರ್ಯಾನ್ ನಂಬರ್ ಅಥವಾ ಪಾಸ್ವರ್ಡ್ ಅನ್ನು ಯಾವಾಗಲೂ ಹಂಚಿಕೊಳ್ಳಬೇಡಿ. ಅತಿಯಾದ ಲಾಭವನ್ನು ಕೊಡುತ್ತೆ ಎಂದು ಹೇಳುವ ಆಫರ್ಗಳ ಬಗ್ಗೆ ಎಚ್ಚರಿಕೆ ವಹಿಸಿ ಮತ್ತು ಅವುಗಳ ಪ್ರಾಮಾಣಿಕತೆಯನ್ನು ಪರಿಶೀಲಿಸಿ. ಅನಧಿಕೃತ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ಹಣ ಪಾವತಿಸಬೇಡಿ. ಕೇವಲ ಅಧಿಕೃತ PFRDA ಅಥವಾ NPS ಟ್ರಸ್ಟ್ ವೆಬ್ಸೈಟ್ಗಳು ಅಥವಾ ನೋಂದಾಯಿತ ಇಂಟರ್ಮೀಡಿಯೇಟರಿ ಸೇವೆಯನ್ನು ಬಳಸಿ. ಯಾವುದೇ ಮೋಸದ ಚಟುವಟಿಕೆಗಳ ಬಗ್ಗೆ ಸ್ಥಳೀಯ ಪೊಲೀಸರ ಬಳಿ ಸಂಪೂರ್ಣ ಮಾಹಿತಿಯೊಂದಿಗೆ ದೂರು ನೀಡಿ. ಪೆನ್ಷನ್ ಕ್ಷೇತ್ರದಲ್ಲಿ ಯಾವುದಾದರೂ ಮೋಸದ ಬಗ್ಗೆ ದೂರು ಸಲ್ಲಿಸಲು PFRDA ಟೋಲ್ ಫ್ರೀ ಸಹಾಯವಾಣಿ 011-265-17501 ಅಥವಾ 503 ಅಥವಾ 097 ಅನ್ನು ಸಂಪರ್ಕಿಸಿ ಅಥವಾ PFRDA ವೆಬ್ಸೈಟ್ www.pfrda.org.in/ombudsman ಭೇಟಿ ನೀಡಿ. ಇಂದು ದೇಶದ ಪ್ರತಿಯೊಂದು ನಾಗರಿಕನಿಗೂ ಸೈಬರ್ ಮೋಸದ ಅಪಾಯವಿದೆ. ಮೋಸದವರು ತಮ್ಮ ತಂತ್ರವನ್ನು ಹೀಗೆ ರೂಪಿಸಿದ್ದಾರೆ: ಜನರಲ್ಲಿ ಭಯ ಹುಟ್ಟಿಸುವುದು, ಕಾನೂನು ಸಮಸ್ಯೆಯ ಭಾವನೆ ಮೂಡಿಸುವುದು, ಅತಿಯಾದ ಪ್ರಲೋಭನೆ ನೀಡಿ ಮೋಸ ಮಾಡಲು ಯತ್ನಿಸುವುದು. ಇವರು ಅಂತಹ ಪರಿಸ್ಥಿತಿ ನಿರ್ಮಿಸುತ್ತಾರೆ. ಜನರು ತಕ್ಷಣ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸುತ್ತಾರೆ. ಇದರಿಂದ ಅವರು ತಪ್ಪು ಮಾಡುವ ಅವಕಾಶ ಸೃಷ್ಟಿಸುತ್ತಾರೆ. ಇದೆಲ್ಲ ನಡೆದ ಕೂಡಲೇ ಮೋಸಗಾರರು ಯಶಸ್ವಿಯಾಗುತ್ತಾರೆ. ಜನರು ತಮ್ಮ ವೈಯಕ್ತಿಕ ಗುರುತು ಅಥವಾ ಬ್ಯಾಂಕ್ ಹಣವನ್ನು ಕಳೆದುಕೊಳ್ಳುತ್ತಾರೆ. ಎಚ್ಚರಿಕೆಯಿಂದ ಇರುವುದು ನಮ್ಮ ಹೊಣೆಗಾರಿಕೆ. ಇದೇ ಸುರಕ್ಷಿತ ಬದುಕಿನ ಅತಿ ಮುಖ್ಯ ಗುರುಮಂತ್ರ. ನಿಮ್ಮೊಂದಿಗೆ ಯಾವುದೇ ಮೋಸ ಸಂಭವಿಸಿದರೆ ನೀವು ಭಾರತ ಸರ್ಕಾರದ ರಾಷ್ಟ್ರೀಯ ಸೈಬರ್ ಅಪರಾಧ ವರದಿ ಪೋರ್ಟಲ್ ಅಧಿಕೃತ ವೆಬ್ಸೈಟ್ www.cybercrime.gov.in ಅಥವಾ ಟೋಲ್ ಫ್ರೀ ಸಹಾಯವಾಣಿ 1930 ನಮ್ಮ ಮೂಲಕ ದೂರು ದಾಖಲಿಸಬಹುದು.